ರಿಚಿರ್ ವಿರೇಚನೆ ಅಂತ ಒಂದು ಧಾತು ಇದೆ ಸಂಸ್ಕೃತದಲ್ಲಿ, ಈಗೂ ಉಪಲಬ್ಧ ಇದೆ. ಬೃಹತ್ ಧಾತು ರೂಪಾವಳಿಯಲ್ಲಿ ಅದರ ಸಂಖ್ಯೆ 542. ಅದರ ವರ್ತಮಾನ ಕಾಲದ ಪರಸ್ಮೈ ಪದದಲ್ಲಿ ರಿಣಕ್ತಿ ಅಂತ ರೂಪ ಆಗ್ತದೆ. ಮತ್ತೆ ಅದರ ಲಿಟ್ಲಕಾರ ರಿರೇಚ ರಿರೀಚ ಅಂತ ಇದ್ದಿರಬೇಕು. ರಿರಿಚ ರಿರಿಚತುಹು ರಿರಿಚುಹು ಹೀಗಾಗ್ತದೆ. ಮತ್ತೆ ಅದರ ಆತ್ಮನೆ ಪದ ರೂಪ ರಿಂತೆ, ಅದರ ಲಿಟ್ಲಕಾರ ರಿರಿಚೆ ಹೀಗಾಗ್ತದೆ. ವೇದ ಮಂತ್ರಗಳಲ್ಲಿ ಪ್ರರಿರಿಚೆ ಇಂದ್ರ ಪೃಥಿವ್ಯಾ, ಪ್ರರಿರಿಚೆ ಅಂದರೆ ಶ್ರೇಷ್ಠನಾಗಿದ್ದಾನೆ, ಪೃಥ್ವಿಗಿಂತಲೂ ಇಂದ್ರ ಶ್ರೇಷ್ಠನಾಗಿದ್ದಾನೆ ಅಂತ. 6ನೇ ಮಂಡಲದಲ್ಲಿ 30ನೆಯ ಸೂಕ್ತ ಇದು. ಅದರಲ್ಲಿ ಮೊದಲನೇ ಮಂತ್ರ ಶ್ರೇಷ್ಠನಾಗಿದ್ದಾನೆ, ಹೆಚ್ಚಾಗಿದ್ದಾನೆ ಅಂತ ಹೀಗರ್ಥ. ಅತಿರಿಕ್ತ ಮೊದಲಾದ ಧಾತುಗಳೆಲ್ಲ ಈ ರಿಚ ಅನ್ನೋ ಧಾತುವಿನಿಂದಲೇ ಅತಿರಿಕ್ತ ಮೊದಲಾದ ಪದಗಳು ಹುಟ್ಟಿವೆ. ಇಂಗ್ಲಿಷಿನ ರಿಚ್ ಅನ್ನೋದು ಕೂಡ ಶ್ರೀಮಂತನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ. ರಿಚ್ ಅಂದರೆ ಕೇವಲ ಶ್ರೀಮಂತ ಅಲ್ಲ, ನಮ್ಗೆ ಗೊತ್ತದೆ. ರಿಚ್ ಇನ್ ವಿಟಮಿನ್, ಯಾವುದೋ ಒಂದು ಇಂಥ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಹೀಗೆಲ್ಲ ಹೇಳುವಾಗ ಅಲ್ಲಿಯೂ ಕೂಡ ರಿಚ್ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಹೀಗೆ ರಿಚ್ ಧಾತು ಮೂಲ ಸಂಸ್ಕೃತದ್ದು, ಅದು ಪಾಶ್ಚಾತ್ಯ ಭಾಷೆಗಳಲ್ಲೂ ಕೂಡ ಬಳಕೆ ಕಂಡಿದೆ ಅಂತ ನಾವು ಭಾವಿಸಬಹುದು. ಇಂಥ ಧಾತುಗಳನ್ನು ನಮ್ಮ ವ್ಯವಹಾರದಲ್ಲಿ ಕೂಡ ಹೆಚ್ಚಾಗಿ ಬಳಕೆಗೆ ತರಬೇಕು.